ನಟ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ದಿಂಬು. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂತಹ ದರ್ಶನ್ ಈ ಸೌಲಭ್ಯಗಳನ್ನು ಕೊಡಲಾಗಿಲ್ಲ ಅಂತ ಹಿಂದೆ ಕೋರ್ಟ್ ಹೇಳಿದ್ರು ಕೂಡ ಹಾಸಿಗೆ ದಿಂಬಿನ ವಿಚಾರವಾಗಿ ಪ್ರಶ್ನೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ದಾರೆ. ನಿಮ್ಗೇನು ಹಿಂದೆ ಹೇಳಿದಂಥ ಸೌಲಭ್ಯಗಳನ್ನು ಕೊಡಲಾಗಿದೆಯಾ, ಹಾಸಿಗೆ ದಿಂಬು ಬೆಡ್ಶೀಟ್ ಇಂಥದ್ದೆಲ್ಲವೂ ಕೂಡ ನೀಡಿದಾರಾ ಅನ್ನೋದ್ರ ಬಗ್ಗೆ ವಕೀಲರು ಅರ್ಜಿ ಹಾಕಿದ್ರು. ಯಾವುದೇ ಸೌಲಭ್ಯ ಕೊಟ್ಟಿಲ್ಲ, ಬರೀ 30 ನಿಮಿಷ ವಾಕಿಂಗಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಬೆಳಗ್ಗೆ ಸಂಜೆ. ಅದನ್ನು ಬಿಟ್ಟು ಯಾವುದೇ ಸೌಲಭ್ಯವನ್ನು ಜೈಲಾಧಿಕಾರಿಗಳು ಕೊಟ್ಟಿಲ್ಲ ಅನ್ನೋ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಇವತ್ತು ಅದರ ಬಗ್ಗೆ ಒಂದು ಇತ್ಯರ್ಥ ಆಗುವಂಥ ನಿರೀಕ್ಷೆ ಇದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬನ್ನು ನೀಡಲಾಗುತ್ತಾ. ಸೊ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಹಾಜರಾಗಿದ್ದಾರೆ. ಸೊ ಈ ಹೆಚ್ಚುವರಿ ಸೌಲಭ್ಯ ನೀಡಲಾಗುತ್ತಾ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಇತ್ಯರ್ಥ ಆಗುವಂಥ ನಿರೀಕ್ಷೆ ಇದೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆದ ನಂತರ ಬೇಲ್ ಮತ್ತೊಮ್ಮೆ ಜೈಲು ಪಾಲಾಗಬೇಕಾಯಿತು ದರ್ಶನ್. ಹಿಂದೆ ಎಲ್ಲ ಫೆಸಿಲಿಟಿಗಳು ಇರ್ತಾ ಇದ್ವು, ಅದು ಅಗತ್ಯಕ್ಕಿಂತ ಹೆಚ್ಚಿನ ಫೆಸಿಲಿಟಿ ದರ್ಶನ್ಗೆ ಸಿಕ್ಕಿತ್ತು ಹಿಂದೆ ಪರಪ್ನಗರದಲ್ಲಿದ್ದಾಗ. ಅದೆಷ್ಟು ಮಟ್ಟಿಗೆ ವಿವಾದಕ್ಕೆ ಕಾರಣವಾಗಿತ್ತು ಅಂತಂದರೆ ಅದನ್ನೇ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿ ಚಾಟಿ ಬೀಸಿತ್ತು. ಸೊ ಅದಾದ ನಂತರ ಇದೀಗ ದರ್ಶನ್ಗೆ ಬೇಸಿಕ್ ಆದಂಥ ಸೌಲಭ್ಯಗಳು ಕೂಡ ಸಿಗ್ತಿಲ್ಲ ಅಂತ ಈಗ ಹೇಳಲಾಗ್ತಾ ಇದೆ. ಸೊ ಆ ಕಾರಣಕ್ಕೆ ಯಾವೆಲ್ಲ ಸೌಲಭ್ಯವನ್ನು ಜೈಲಾಧಿಕಾರಿಗಳು ಒದಗಿಸಿದ್ದಾರೆ ಅದರ ಬಗ್ಗೆ ಕೋರ್ಟ್ ಮಾಹಿತಿಯನ್ನು ಕೂಡ ಪಡೆಯುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ದಾರೆ. ಸೊ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಹಾಜರಾಗಿದ್ದಾರೆ. ಬ್ಲೂ ಜಾಕೆಟ್ ಧರಿಸಿ ಹಾಜರಾದಂಥ ಆರೋಪಿ ದರ್ಶನ್. ಇನ್ನು ಮತ್ತೊಬ್ಬ ಆರೋಪಿ A1 ಪವಿತ್ರ ಗೌಡ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ A1 ಹಾಗೂ A2 ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಬ್ಲೂ ಜಾಕೆಟ್ ಧರಿಸಿ ಹಾಜರಾದಂಥ ಆರೋಪಿ ದರ್ಶನ್ ಹಾಗೆ ಆರೋಪಿ ಪವಿತ್ರ ಗೌಡ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ರೇಣುಕಾಸ್ವಾಮಿ ಕೊಲೆ ಆರೋಪ ಸಂಬಂಧಪಟ್ಟಾಗಿ ಇನ್ನೂ ಕೂಡ ದರ್ಶನ್ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತಹ ಅಪ್ಡೇಟ್, ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ಮುಂದೂಡಿಕೆ. ದರ್ಶನ್ಗೆ ಹೆಚ್ಚುವರಿ ದಿಂಬು ಹಾಸಿಗೆ ಇದೆಲ್ಲವನ್ನು ಕೂಡ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ವಿಚಾರಣೆಗೆ ಕರೆಯಲಾಗಿತ್ತು. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ಮುಂದೂಡಿಕೆ ಅಂತ ಸದ್ಯಕ್ಕೆ ಡೇಟ್ ನೀಡಲಾಗಿದೆ. ಮುಂದಿನ ವಿಚಾರಣೆ ಸೆಪ್ಟೆಂಬರ್ 25ಕ್ಕೆ, ಇನ್ನೊಂದು 5-6 ದಿನಗಳ ಬಳಿಕ ಮತ್ತೆ ವಿಚಾರಣೆ ಆಗಲಿದೆ. ಇದು ಈ ಕ್ಷಣದ ಅಪ್ಡೇಟ್. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಇವತ್ತು ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದರು ದರ್ಶನ್. ಸೆಪ್ಟೆಂಬರ್ 25ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಸದ್ಯಕ್ಕೆ ಕೋರ್ಟ್ ಕಡೆಯಿಂದ ಅಪ್ಡೇಟ್ ಸಿಗ್ತಾ ಇರೋದು. ಈಗ ಮುಂದಿನ ಒಂದು 5-6 ದಿನಗಳ ನಂತರ ಮತ್ತೊಮ್ಮೆ ವಿಚಾರಣೆ ಆಗಲಿದೆ. ಸೊ ದರ್ಶನ್ಗೆ ಸೌಲಭ್ಯ ಒದಗಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರು ಕೂಡ ಅರ್ಜಿ ಸಲ್ಲಿಸಿದರು. ಹಿಂದೆ ಕೋರ್ಟ್ ಏನು ಹೇಳಿತ್ತು ಅದನ್ನು ಸರಿಯಾಗಿ ಪಾಲಿಸಲಾಗ್ತಿಲ್ಲ, ಜೊತೆಗೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮನವಿ ಇತ್ತು. ಈಗ 25ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಸೊ ದರ್ಶನ್ ವಿಚಾರವಾಗಿ ಏನು ಕೋರ್ಟ್ನ ಪ್ರೊಸೀಡಿಂಗ್ಸ್ ಏನಾಗ್ತಾ ಇತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಹಾಜರಾಗಿದ್ದರು. ಸೊ ದರ್ಶನ್ಗೆ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ